KRA जिला समिति के पदाधिकारियों का चुनाव हुआ। बीदर शहर के स्टार लॉज में वरिष्ठ कार्यकर्ता बाबूराव हुन्ना के नेतृत्व में कर्नाटक आरटीआई कार्यकर्ता संघ KRA द्वारा एक महत्वपूर्ण बैठक आयोजित की गई। बैठक में राज्य के विभिन्न हिस्सों में आरटीआई कार्यकर्ताओं को हो रहे हमलों, धमकियों और अन्य समस्याओं पर विस्तार से चर्चा की गई। आरटीआई कार्यकर्ता एकजुट हुए और संगठन को और अधिक मजबूत बनाने के उद्देश्य से जिला समिति के पदाधिकारियों का चुनाव किया गया। इस अवसर पर जयशील को जिला अध्यक्ष चुना गया, जबकि पप्पूराज मैत्रे, सलमान एजाज खान और शाह मुबाशिर इस्लाम को उपाध्यक्ष नियुक्त किया गया। एमडी अनवर शाह को महासचिव चुना गया और अब्दुल खालिद, शेख अमजद पाशा, एमडी सामी अलीमुद्दीन तथा शफायत अली को संयुक्त सचिव चुना गया। इस अवसर पर अन्य सदस्यों की भी नियुक्ति की गई। बैठक में घाड़प्पा सौरड़ीकर, मल्लिकार्जुन पन्नाळे, आनंद रेड्डी, नजीरा अहमद, प्रभु ताकिनकर, सूर्यकांत मदकट्टी और प्रभु होचकनल्ली सहित कई कार्यकर्ताओं ने भाग लिया। बैठक के बाद मीडिया से बात करते हुए आरटीआई कार्यकर्ता बाबूराव हुन्ना ने कहा कि आरटीआई कार्यकर्ताओं की सुरक्षा और अधिकारों के लिए एक संगठित संघर्ष की आवश्यकता है। केपी न्यूज के लिए कैमरामैन पप्पूराज का कवरेज। भत्ता, लोकल, टेलीफोन फ्री, रेलवे फ्री, बस फ्री, नंतर बेंगळूರು टिकट फ्री, ಊಟ ಎಷ್ಟು ರೂಪಾಯಿ ಸಿಗ್ತದೆ ದಿಲ್ಲಿದಾಗ? 5 ರೂಪಾಯಿ ಊಟ, ಚಿಕನ್ ತಗೋರಿ, ಯಾವ್ದು ತಗೋರಿ, ಅದು ಯಾರಿಗೆ ಸವಲತ್ತದ? MP MLA ಜನರಿಗೆ ಸವಲತ್ತದ. ಈಗ ಜನರಿಗೂ ಅಧಿಕಾರ ಬೇಕಂತ ಹೇಳಿ UPA ಗೌರ್ಮೆಂಟ್ ಇದ್ದಾಗ ನೀವು UPA ಗೌರ್ಮೆಂಟ್ ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೋಬೇಕು. ಅದು ನಮ್ಮ ಕಮ್ಯುನಿಸ್ಟ್ದವರು ತಪ್ಪು ಮಾಡಿರಿ ಕೆಲವು. ಇದರಿಂದೋ ಇಲ್ಲಿ ಸರ್ಕಾರ ಬೇರೆ ಬೇರೆ ಸಮಾಜವಾದಿ ಸಿದ್ಧಾಂತ, ಸರ್ವರಿಗೆ ಸಮಬಾಳು, ಸರ್ವರಿಗೆ ಸಮಪಾಲು ಎಂಬ ಸಿದ್ಧಾಂತ ಇತ್ತು. ಕುವೆಂಪು ಹೇಳಿದ್ರೆ ಅವಾಗೇ ಬರ್ತಿತ್ತು ಏನ್ರಿ. ಅವಾಗಿದ್ದಾಗ ಸೋನಿಯಾ ಗಾಂಧಿ ಈ ಒಂದು ಕಮಿಟಿ ಚೇರ್ಮನ್ ಇದ್ದಾಗ ಬರ್ಧನ ನಮ್ಮಲ್ಲಿ, ಮತ್ತು ಹರಿಕಿಶನ್ ಸಿಂಗ್ ಸುರ್ಜಿತ್ ಮತ್ತು ನಮ್ಮ ಈ ಅರುಣ್ ರಾಯ್ ಇವರೆಲ್ಲಾದ್ರೂ ಮೆಂಬರ್ ಇದ್ದಾಗ ಒತ್ತಡ ತಂದ ಸರ್ಕಾರ ಮೇಲೆ ಈ ಜನರಿಗೂ ಅಧಿಕಾರ ಬೇಕೇನಾದ್ರು, ಸಿಟಿಜನ್ಸ್ ಏನಿದ್ದಾರೆ ಭಾರತ ಇವ್ರಿಗೆ ಅಧಿಕಾರ ಬೇಕಂತ ಹೇಳಿ ಅವಾಗ ರೈಟ್ ಟು ಇನ್ಫಾರ್ಮೇಷನ್ 2005ರಲ್ಲಿ ಬಂತು ಏನು, 2005ರಲ್ಲಿ ಬಂತು. ರೈಟ್ ಟು ಇನ್ಫಾರ್ಮೇಷನ್ ಬಂದಾಗ ಭಾಳ ಜನ ಮಜಾಕ್ ಮಾಡ್ತೀರ, ಯಾವನು ಬಂದು ಕೇಳತ್ತನ್ರಿ ನಮ್ಮಲ್ಲಿ ಏನು ನಾವು ಹೇಳಿದ ಮಾತು ಹಿಂಗೆ ಕೇಳೋ, ಇವತ್ತು ನಮಗೊಂದು ಕ್ವಶನ್ ಮಾಡತ್ತಾನ. ಈ ರೀತಿ ಏನು ಬ್ಯೂರೋಕ್ರಸಿ ಅಂತೇಳಿ ನೌಕರಶಾಹಿ ಇದ್ದಾಗ ಅದು ವಿಚಾರ ಬಂತು. ನನ್ನ ಜೊತೆಗೆ ನನಗೆ ಸಂಪರ್ಕ ಇದ್ದವರು ZP-ದಾಗ ಒಬ್ಬ ಮ್ಯಾನೇಜರ್ ಇದ್ದರು. ಅವ್ರಿಗೆ ನನ್ನ ಜೊತೆ ಮಾತಾಡ್ತಾ ಅವ್ರು ಏನು ಹೇಳಿದ್ರು, ಸರ್ ನಮ್ಮಲ್ಲೂ ಮೀಟಿಂಗ್ ಆಗ್ಯದ, ಆ ಮೀಟಿಂಗ್ದಾಗ ಏನು ಹೇಳ್ಯಾರಂದ್ರೆ ನೀವು ಏನೇ ಬರೋದು ಅರ್ಜಿ ಅದಕ್ಕೆ ರಾಂಗ್ ಉತ್ತರ ಕೊಡ್ರಿ ಅಂತ ಹೇಳಿ. ರಾಂಗ್ ಉತ್ತರ ಕೊಡ್ರಿ ಅಂದ್ರೆ ಬುಕ್ಕಿನಾಗ್ಯದ, ಯಾರೇ ರಾಂಗ್ ಉತ್ತರ ಕೊಟ್ರೆ ಅವ್ರಿಗೆ ಅಪೀಲ್ ಮಾಡ್ಲಕ್ಕದ. ಅಪೀಲ್ ಬರ್ತದೆ. ಅಪೀಲ್ ಮಾಡಿದ ನಂತರ ಬಹಳ ಜನ ನೀವು ಎಲ್ಲ ಅರ್ಜಿನೂ ಹಾಕಿರಿ. ಅರ್ಜಿ ಹಾಕಿದ ನಂತರ ಇಲ್ಲಿ ನಮ್ಗೆ ಆಳಂತ ಜನರಿಗೆ ಹೆದರಿಕೆ ಉಂಟು. ಈ RTI ಪ್ರತಿಯೊಂದು ಕ್ವಶನ್ ಮಾಡತ್ರ ಜನ ಅಂತೇಳಿ. ಹೀಗಾಗಿ ಅದ್ರಾಗ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ ಶುರು ಮಾಡಿದ್ರು. ಅದ್ರಾಗ ಒಂದು ಸೆಕ್ಷನ್ ಏನಿಟ್ಟಿಲ್ಲ, 8 ಸೆಕ್ಷನ್ ಏನು 8(1)J. ಆ 8 ಪ್ರತಿಯೊಬ್ಬರು ಏನ್ ಮಾಡತ್ತಾನ 8(1)J ಪ್ರಕಾರ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ. ಮತ್ತೆ ಮೊದಲು ನಾವು ಎಲ್ಲ ಒಂದೇ ಪೇಪರ್ದಾಗ ಒಂದೇ ಅರ್ಜಿದಾಗ 3-4 ವಿಷಯ ಕೇಳ್ತಿದ್ದೆವು. ಈಗ ಏನಾಗತ್ತದ, ಈ ಅರ್ಜಿಗಳಲ್ಲಿ ಕೆಲವು ವಿಷಯದಲ್ಲಿ ಕೊಡಬಾರ್ದು ಅಂತದ. ಯಾವುದು ಸೈಂಟಿಫಿಕ್ ಇನ್ಸ್ಟಿಟ್ಯೂಟಾಗ ನಮ್ಮ ದೇಶದ ಯಾವುದು ಇಸ್ರೋ ಆಗಲಿ ಇವೆಲ್ಲ ತಯಾರು ಮಾಡಿರ್ತಲ್ಲ ಬಾಂಬು, ಅದಕ್ಕೆ ಅಂತ ಕೊಡಬಾರ್ದು. ಮತ್ತು ಸೀಕ್ರೆಸಿ ಕೆಲವು ಇದ್ದು ಕೊಡಬಾರ್ದು ಅಂತದ, ಉಳ್ಕಿದ್ ಕೊಡ್ಬೇಕಂತದ. ಆದ್ರೆ ಆಫೀಸರ್ ಏನ್ ಮಾಡಿದ್ರು ಪ್ರತಿಯೊಂದಕ್ಕೆ ಅದೇ ಹಚ್ಚದ. ಅದಕ್ಕೆ ಹಚ್ಚರ ನಾವೆಲ್ಲ ಇಲ್ಲಿ ಅಬ್ಜೆಕ್ಷನ್ ಮಾಡಿದೆವು. ಅಬ್ಜೆಕ್ಷನ್ ಮಾಡಿದ ನಂತರ ಈ ಕೆಲವು ಜಡ್ಜಸ್, ಕೆಲವು RTI ಕಮಿಷನರ್ ಏನಿದ್ರು ಅವರು ಸ್ವಲ್ಪ ಸರ್ಕಾರಿ ನೌಕರದಾರ ಪರವಾಗಿ ಕೆಲಸ ಮಾಡ್ಯಾರ. ಈಗ ಸರ್ಕಾರಿ ನೌಕರದಾರ ಪರವಾಗಿ ಕೆಲಸ ಮಾಡಿದ್ರೆ 2005 ಬಂದ ನಂತರ 2006, 7, 8ದಲ್ಲಿ ಬೆಂಗಳೂರಲ್ಲಿ ಏನಿತ್ತು ಕಮಿಷನರ್ ಆಫೀಸ್, ಆ ಆಫೀಸ್ ಆಫ್ ಕ್ಲರ್ಕ್ ಇದೆಲ್ಲ ತಿರುಗ್ತಿದ್ರು. ಆಫೀಸರ್ ಬಂದು ತಿರುಗಿ ಇದು ಆರೋಪ ಮಾಡಿದ್ವಿ ನಾವು. ಯಾಕಂದ್ರೆ ಆಫೀಸರ್ ಬಂದು ತಿರುಗಿ ಹಣ ವಸೂಲು ಮಾಡ್ಕೊಂಡು ಹೋಗ್ತಿರು. ಯಾರ ಅರ್ಜಿ ಹಾಕೋರು ಅವ್ರಿಗೇನು ರೆಸ್ಪೆಕ್ಟ್ ಕೊಡೋದಂಗೆ ಹೋಗ್ತಿದ್ರು. ಎಲ್ಲ ತಪ್ಪು ಮಾಡಿದ್ರು. देश विदेश और स्थानीय समाचारों के लिए चैनल को लाइक, शेयर, सब्सक्राइब जरूर करें। धन्यवाद।